ನಮಸ್ಕಾರ, ಟಿವಿ2ಗೆ ಸ್ವಾಗತ. ನೋಡೋ ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ ಎತ್ತೋ ಎತ್ತೋ ಅರ್ದಿ ಬಂದ ಚಕ್ರವರ್ತಿ ಊರಿಗೆಲ್ಲ ಭೀತಿ ಹಂಚೋದಿವನ ಖ್ಯಾತಿ ಇವನೇ ಬೇರೆ ರೀತಿ ಬಂದ ಚಕ್ರವರ್ತಿ ಕರ್ನಾಟಕದಲ್ಲಿ ಅತ್ಯಂತ ಸರಳ ಮತ್ತು ಸಜ್ಜನಿಕೆಯ ರಾಜಕಾರಣಿಯಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ಎಲ್ಲರ ಪ್ರೀತಿಪಾತ್ರರಾಗಿರುವ ನಾಯಕರೆಂದರೆ ಅದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು. ಅವರ ಜನಪರ ಕಾರ್ಯದ ಒಂದು ಮರುನೋಟ ಇಲ್ಲಿದೆ. ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಈಜಿಪುರ ಭಾಗದ ಹಲವು ಸರ್ಕಾರಿ ಶಾಲೆಗಳಿಗೆ ಖುದ್ದಾಗಿ ಭೇಟಿ ನೀಡಿದ ಸಚಿವ ರಾಮಲಿಂಗಾರೆಡ್ಡಿ ಅವರು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದಾರೆ. ಸಹಾಯ ಹಸ್ತ. ಸಚಿವರ ನೇತೃತ್ವದಲ್ಲಿ ಸರ್ಕಾರಿ ಶಾಲೆಯ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್, ಶಾಲಾ ಸಮವಸ್ತ್ರ, ಡ್ರೆಸ್ ಹಾಗೂ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಮುಖಂಡರ ಸಾಥ್. ಈ ಮಹತ್ತರ ಕಾರ್ಯಕ್ರಮದಲ್ಲಿ ಈಜಿಪುರ ಭಾಗದ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ರಾಮಲಿಂಗಾರೆಡ್ಡಿ ಅವರ ಈ ನಡೆ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಶಾಲಾ ಮಕ್ಕಳ ಭವಿಷ್ಯಕ್ಕೆ ಎಷ್ಟು ಒತ್ತು ನೀಡುತ್ತಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಬಟ್ ಇವಾಗ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆಗಿದೆಯಲ್ಲ ಸರ್, ಆಗ ಕನ್ನಡ ಮೀಡಿಯಮು ಯಾವ ಮಕ್ಕಳು ಬಂದು ಜಾಯಿನ್ ಆಗಿಲ್ಲ, ಹಾಗಾಗಿ ಒಳ್ಳೆ ಇಂಗ್ಲೀಷ್ ನಡೀತಾ ಇದೆ. 160 ಆಗೋ ಪಾಸಿಬಿಲಿಟೀಸ್ ಇದೆ ಸರ್ ಅಡ್ಮಿಷನ್. 93% ರಿಸಲ್ಟ್ ಬಂದಿದೆ. ಅದೇ ನಮ್ಮ 94. ಮುಂದಿನ ವರ್ಷಕ್ಕೆ 100ಕ್ಕೆ 100 ರಿಸಲ್ಟ್ ಬರಬೇಕು. 3 ಸಬ್ಜೆಕ್ಟಲ್ಲಿ 100% ಬಂದಿದೆ ಸರ್. 3 ಸಬ್ಜೆಕ್ಟಲ್ಲಿ 100% ಬಂದಿದೆ. ಇನ್ನು 3 ಸಬ್ಜೆಕ್ಟ್ ಬಂದಿದೆ. ಮತ್ತೆ ನಮ್ಮ ಈಗ ಪ್ರತಿ ವರ್ಷ ಕೂಡ ನಮ್ಮ ಗಣೇಶ್ ದೇವಸ್ಥಾನದವರು ಇವರೆಲ್ಲ ಬಂದಿದ್ದಾರೆ. ಇವರೆಲ್ಲ ಅವರು ಪುಸ್ತಕ ಕೊಡ್ತಾರೆ ನಿಮಗೆ ಅಲ್ವಾ, ಜಾಮೆಟ್ರಿ ಬಾಕ್ಸು ಪುಸ್ತಕ ಕೊಡ್ತಾರೆ. ಆಮೇಲೆ ಇದು ನಾನು ಹೋದ ವರ್ಷ ಬ್ಯಾಗ್ ಕೊಟ್ಟಿದ್ದೆ, ಅದು ಬ್ಯಾಗ್ 2 ವರ್ಷ 3 ವರ್ಷ ಇರುತ್ತೆ ಅಂತ ಈ ವರ್ಷ ಕೊಡಲಿಲ್ಲ, ಮುಂದಿನ ವರ್ಷ ಕೊಡ್ತೀನಿ. ಆಮೇಲೆ ಇದು ಟ್ರ್ಯಾಕ್ ಸೂಟು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ 5,500 ಜನ ಮಕ್ಕಳು ಓದ್ತಾ ಇದ್ದಾರೆ. 5,500 ಜನ ಮಕ್ಕಳಿಗೂ ಕೂಡ ಒಂದೇ ಥರ ಟ್ರ್ಯಾಕ್ ಸೂಟು ನಾನು ಕೊಡ್ತೀನಿ. ಆಮೇಲೆ ಇದನ್ನು ಯಾವತ್ತು ಮಾಡ್ಕೊಂಡ್ಬರ್ತಾರೆ ಪಾಸ್ ಆಗಿರ್ಬೇಕು, ಆಯ್ತಾ? ಬ್ಯಾಗ್ ಕೊಟ್ಟಿದ್ದೀವಿ. 2-3 ಇದರಲ್ಲಿ ನಾನು ನಿಮ್ಗೆ ಏನ್ ಕೊಡ್ತಿದ್ದೀನಿ, ಟ್ರ್ಯಾಕ್ ಸೂಟ್ ನಿಮ್ಗೆ ಟ್ರ್ಯಾಕ್ ಸೂಟ್ ನೀವು
ನಿಮ್ಮ HM ಯಾವತ್ತು ಇರ್ತಾರೆ ಅವತ್ತು ಹಾಕ್ಕೊಂಡು ಬರ್ಬೇಕು. ಅದೇನಪ್ಪ ಬಾತ್ರೂಮ್ ಎಲ್ಲ ಚೆನ್ನಾಗಿರುತ್ತಾ ಕ್ಲೀನ್ ಆಗಿ? ವಾಸನೆ ಇರಲ್ಲ ತಾನೆ? ಚೆನ್ನಾಗಿರುತ್ತಾ? ಎಲ್ಲ ಇರ್ತಾರ ರೆಗ್ಯುಲರ್ ಆಗಿ? ಊಟ ಚೆನ್ನಾಗಿರುತ್ತಾ? ಓಕೆ. ಇನ್ನೇನಿದೆಯಪ್ಪ? ನೀರಿರುತ್ತವೆ, ಕುಡಿಯೋ ನೀರು, ಕಂಪ್ಯೂಟರ್ ಎಲ್ಲ ಹೇಳ್ಕೊಡ್ತಾನ? ಓಕೆ. ಇನ್ನೇನೇನು ಫೆಸಿಲಿಟಿ ಇದೆಯಮ್ಮ ಇಲ್ಲಿ? ಲೈಬ್ರರಿ ಇದೆಯಾ? ಇಂಟರ್ನೆಟ್ ಬೇಕಾ? ಇಂಟರ್ನೆಟ್ ಹಾಕಪ್ಪ. ಆಯ್ತು. ಇನ್ನೇನ ತೊಂದರೆ ಇದೆಯಮ್ಮ ಇಲ್ಲಿ? ಶ್ರೀಯುತ ರಾಮಲಿಂಗದೇವ್ ಸರ್ ಅವರು BTM ಶಾಸಕರಾಗಿ ಪ್ರತಿ ವರ್ಷ ಈ ವರ್ಷವೂ ಎಲ್ಲ ಮಕ್ಕಳಿಗೂ ಪುಸ್ತಕ ಮತ್ತು ಕ್ರಾಫ್ಟ್ ಶೂಟ್ ಅನ್ನು ಕೊಟ್ಟಿದ್ದಾರೆ. ಈ ವರ್ಷ ಹೊಸದಾಗಿ ಇವತ್ತು ಶೂಟ್ ಕೊಟ್ಟಿದ್ದಾರೆ. ಒಳ್ಳೆ ಟಿ ಶರ್ಟ್ ಪ್ಯಾಂಟ್ ಒಟ್ಟು ವಾರಕ್ಕೆ 2 ದಿವಸ ಹಾಕೊಂಡು ಬನ್ನಿ ಅಂತ ಹೇಳಿರ್ತಾರೆ. ಅವ್ರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಶಾಲೆಯ ಪರವಾಗಿ ಮತ್ತು ಈಜಿಪುರ ಗ್ರಾಮಸ್ಥರ STMC ಪರವಾಗಿ ಧನ್ಯವಾದ ತಿಳಿಸ್ತೇನೆ. ಇಂದು ನಮ್ಮ ಶಾಲೆಗೆ BTM ವಿಧಾನಸಭಾ ಕ್ಷೇತ್ರದ ಸಚಿವರಾದಂತಹ ಶ್ರೀಯುತ ರಾಮಲಿಂಗ ರೆಡ್ಡಿ ಅವರು ಆಗಮಿಸಿ ಹಾಗೂ ನೂತನ ಸರ್ಕಾರದ ನೀರಾವರಿ ಸಚಿವರಾಗಿರ್ತಕ್ಕಂಥ ನಮ್ಮ ಜನನಾಯಕರಾದಂತಹ ನೆಚ್ಚಿನ ಶ್ರೀಯುತ ರಾಮಲಿಂಗ ರೆಡ್ಡಿ ಅವರು ಆಗಮಿಸಿ ನಮ್ಮ ಶಾಲೆಗೆ ಇವತ್ತು ಎಲ್ಲ 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ದಾಖಲಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ, ಎಲ್ಲಾ ಪುಸ್ತಕಗಳು ಮತ್ತೆ ಬ್ಯಾಗು, ಸೂಟ್ ಟ್ರ್ಯಾಕ್ ಹಾಗೂ ಜಾಮಿಟ್ರಿ ಬಾಕ್ಸ್ ಸಲಕರಣೆಗಳು ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಎಲ್ಲ ಪ್ರತಿ ಒಂದು ವರ್ಷದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ಪ್ಯಾಕ್ ಮಾಡಿ ಇವತ್ತು ಎಲ್ಲ ಮಕ್ಕಳಿಗೆ ವಿತರಿಸಿದ್ದಾರೆ. ಹಾಗೇನೆ ಕೋರಮಂಗಲದ ಗಣಪತಿ ಶ್ರೀ ಸೇವಾ ಸಮಿತಿಯ ಸಂಘದಿಂದ ಹಾಗೂ RNR ವತಿಯಿಂದ ಈ ಒಂದು ಕಾರ್ಯ ಯಶಸ್ವಿಯಾಗಿ ನಮ್ಮ ಶಾಲೆಯಲ್ಲಿ ನಡೆಯಿತು. ಎಲ್ಲ ಮಕ್ಕಳು ಇವತ್ತು ಶಾಲೆಗೆ ಆಗಮಿಸಿ ಆ ಒಂದು ವಿತರಣಾ ಕಾರ್ಯದಲ್ಲಿ ಭಾಗವಹಿಸಿ ಎಲ್ಲ ಮಕ್ಕಳಿಗೂ ತಲುಪಿದೆ. ಈ ಸಂದರ್ಭದಲ್ಲಿ ನಮ್ಮ ಮುಖ್ಯ ಶಿಕ್ಷಕರ ಪರವಾಗಿ, ಶಾಲಾ ಸಿಬ್ಬಂದಿಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅವರಿಗೆ ಅರ್ಪಿಸಲು ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು.